Dear students, welcome to the online classes, and now I am going to explain about the significance or importance of principles of management. ಇಲ್ಲಿ ನಾವು ಹಿಂದೇನಿದೆ ಈ ಒಂದು ಸಿಗ್ನಿಫಿಕೆನ್ಸ್ or importance are the same. ಈ ಒಂದು ನಿರ್ವಹಣೆಯ ತತ್ವಗಳ ಮಹತ್ವಗಳು ಅಥವಾ ಪ್ರಾಮುಖ್ಯತೆಗಳು ಅಥವಾ ಅನುಕೂಲತೆಗಳನ್ನು ನಾವಿಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳ್ತೀವಿ. ಫಸ್ಟ್ ಒನ್ ನೋಡ್ರಿ, ಪ್ರೊವೈಡಿಂಗ್ ಮ್ಯಾನೇಜರ್ಸ್ ವಿತ್ ಯೂಸ್ಫುಲ್ ಇನ್ಸೈಟ್ ಇಂಟು ರಿಯಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ನಿರ್ವಹಣೆಯ ತತ್ವಗಳ ಈ ಒಂದು ವ್ಯವಸ್ಥಾಪಕರಿಗೆ ವಾಸ್ತವಿಕತೆಯ ಒಳನೋಟವನ್ನ ಒದಗಿಸ್ತದ ಅಂತೇಳಿ ಹೇಳ್ತೀವಿ. Principles of management provide the managers with useful insight into real situations, and otherness to these principles will add to their ability, knowledge, and ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾನೇಜರಲ್ ಸಿಚುವೇಶನ್ಸ್ ಆರ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಇಲ್ಲಿ ಸಾಮಾನ್ಯವಾಗಿ ಇದು ಈ ಒಂದು ನಿರ್ವಹಣೆ ತತ್ವಗಳು ಏನದವ್ರಿ ಈ ಒಂದು ವ್ಯವಸ್ಥಾಪಕರಿಗೆ ವಾಸ್ತವಿಕತೆ ಒಳನೋಟವನ್ನ ಒದಗಿಸ್ತದ ಅಂತ ಹೇಳ್ತೀವಿ. ಅಂದ್ರೆ ಪ್ರಿನ್ಸಿಪಲ್ಸ್ ನಾವು ಎದಕ್ಕೆ ಪ್ರಿನ್ಸಿಪಲ್ಸ್ ಅಂದ್ರೆ ಏನ್ರಿ, ಪ್ರಿನ್ಸಿಪಲ್ಸ್ ಇಟ್ ಇಸ್ ನಥಿಂಗ್ ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ. ಈ ತತ್ವಗಳು ಅಂತ ಹೇಳ್ತೀವಿ. ತತ್ವಗಳಂದ್ರೆ ಏನ್ರಿ, ಇವನ್ನ ನೀತಿ ನಿಯಮಗಳನ್ನ ಅಳವಡನೆಯನ್ನ ಮಾಡ್ಬೋದು ಅಂತ ಹೇಳ್ತೀವಿ. ಯಾವುದೇ ಒಂದು ಡಿಸಿಷನ್ ತಗೋಬೇಕಾಗಿತ್ತಂದ್ರ ಆರ್ ಫಾಲೋಯಿಂಗ್ ಸಮ್ ರೂಲ್ಸ್ ಆರ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ. ಒಂದು ನೀತಿ ನಿಯಮಗಳನ್ನ ನಾವು ಅಳವಡನೆಯನ್ನ ಮಾಡ್ಕೋಬೇಕಾಗಿತ್ತಂದ್ರ ಅದರಿಂದ ಏನಿದೆ ಇಟ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಲ್ಲಿ ಏನಾಗಿರ್ತದ, ಕಾರಣ ಮತ್ತು ಪರಿಣಾಮಗಳನ್ನ ಒಂದು ಸಂಬಂಧವನ್ನ ಒಳಗೊಂಡಿರ್ತದ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಏನಂದ್ರೆ ಒಂದು ನಿರ್ವಹಣೆಯ ತತ್ವಗಳು ಏನಿದಾವ ಈ ಒಂದು ವ್ಯವಸ್ಥಾಪಕರಿಗೆ ವಾಸ್ತವಿಕತೆ ಒಳನೋಟವನ್ನ ಒದಗಿಸ್ಕೊಡ್ತದ ಅಂತ ಹೇಳ್ತೀವಿ. ಎಲ್ಲರಿಗೂ ಒಂದೇ ರೀತಿಯಾದಂಥ ನಾವು ಈ ಒಂದು ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೋತೀವಿ ಇಲ್ಲ, ಅದಕ್ಕೆ ನಾವು ಹೇಳಿದ್ವಿ ಅದರ್ನೆಸ್ ಟು ದೇಸ್ ಪ್ರಿನ್ಸಿಪಲ್ಸ್ ವಿಲ್ ಆಡ್ ಟು ದೇರ್ ಆನ್ ದ ಬೇಸಿಸ್ ಆಫ್ ಎಬಿಲಿಟಿ, ನಾಲೆಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾನೇಜರಿಯಲ್ ಸಿಚುವೇಶನ್ಸ್ ಅಂತ ಹೇಳ್ತೀವಿ. ನಾವು ಆ ಒಬ್ಬ ವ್ಯಕ್ತಿಯ ಒಂದು ಜ್ಞಾನ ಏನದ ಅಥವಾ ಅವ್ರದ್ದು ಒಂದು ಸಾಮರ್ಥ್ಯ ಏನದ ಅಥವಾ ಆ ಒಂದು ವಾಸ್ತವಿಕತೆಯಲ್ಲಿ ಅದರದ್ದು ಈ ಒಂದು ಸಂದರ್ಭದಲ್ಲಿ ಅದರದ್ದು ಏನ ಗ್ರಹಿಸ್ಕೊಳ್ಳುವಂಥ ಶಕ್ತಿ ಅದ, ಅದಕ್ಕೆ ಅನುಗುಣವಾಗಿ ನಾವು ಏನು ಮಾಡ್ತೀವಿ ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಅಂದ್ರೆ ಪ್ರಿನ್ಸಿಪಲ್ಸ್ ಅಂದ್ರೆ ನಾವು ಈ ಒಂದು ನೀತಿ ನಿಯಮಗಳು ಅಂತ ಹೇಳ್ತೀವಿ. ನೀತಿ ನಿಯಮಗಳು ಅಂದ ತಕ್ಷಣ ಎಲ್ಲರಿಗೆ ಸೇಮ್ ಅಪ್ಲಿಕೇಬಲ್ ಆಗ್ತದೆ ರೀ ಇಲ್ಲ, ಏನಂದ್ರೆ ಆನ್ ದ ಬೇಸಿಸ್ ಆಫ್ ಸಿಚುವೇಶನ್ ಆರ್ ಆನ್ ದ ಬೇಸಿಸ್ ಆಫ್ ನಾಲೆಜ್ ಆರ್ ಆನ್ ದ ಬೇಸಿಸ್ ಆಫ್ ಎಬಿಲಿಟಿ ಅಂತ ಹೇಳ್ತೀವಿ. ಅವ್ರದ್ದೊಂದು ಸಾಮರ್ಥ್ಯ ಆಗಿರ್ಬೋದು, ಜ್ಞಾನ ಆಗಿರ್ಬೋದು ಅಥವಾ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಅವ್ರ ಗ್ರಹಿಸ್ಕೊಳ್ಳುವಂಥ ಶಕ್ತಿ ಏನದ, ಇವುಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಆ ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೊಂಡ್ಮೇಲೆ ಅದಕ್ಕೆ ಏನಾಗ್ತದ ರೀ, ಅದು ಅಂದ್ರೆ ರಿಯಾಲಿಟಿ ಏನದ, ವಾಸ್ತವಿಕತೆ ಏನದ ಅನ್ನೋದ್ರ ಬಗ್ಗೆ ನಮ್ಗೆ ಏನ್ ಮಾಡ್ತದ ಮಾಹಿತಿಯನ್ನ ಒದಗಿಸ್ತದ ಅಂತ ಹೇಳ್ತೀವಿ. ಈಗ ನೀವು ಕೂಡ ನೋಡ್ತೀವಿ ಒಂದು PU ಮುಗಿದ ತಕ್ಷಣ ಏನದ ರೀ, ನಿಮ್ಗೆ ಸಾಕಷ್ಟು ಆಪ್ಷನ್ಸ್ ಅದಾವ. ನೀವು BBA ಮಾಡ್ಬೋದು, BCom ಮಾಡ್ಬೋದು, ಅವ್ರ BCA ಅವ್ರ LLB ಅಂತ ಹೇಳ್ತೀವಿ. ಈ ರೀತಿ ನಿಮ್ಗೆ ಆಪ್ಷನ್ ಅದಾವ. ಆದ್ರ ಅಲ್ಲಿ ಏನದ ರೀ, ಪ್ರತಿಯೊಂದು ಆಪ್ಷನ್ ಕೂಡ ಏನದ ತಂದೆ ಆದಂತ ಒಂದಿಷ್ಟು ಏನದ ರೀ ಒಂದು ರಿಯಾಲಿಟಿ ಅಂತ ಹೇಳ್ತೀವಿ, ಒಂದು ವಾಸ್ತವಿಕತೆಯನ್ನ ಒಳಗೊಂಡಿರ್ತದ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥಾಪಕರಿಗೆ ಒಂದು ಅದರದ್ದು ಒಂದು ಅನುಕೂಲತೆಗಳು ಏನದಾವ ಅನ್ನೋದ್ರ ಬಗ್ಗೆ ಏನ್ ಮಾಡ್ತದ ರೀ ಮಾಹಿತಿಯನ್ನ ನೀಡ್ತದ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕೂಡ ಈಗ ಏನ್ ಮಾಡಿದ್ವಿ, ಇವನ್ COVID-19 ಎಫೆಕ್ಟ್ ಥ್ರೂ ನಾವು ಆನ್ಲೈನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಆನ್ಲೈನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಗ್ತದ, ನಮ್ಗೊಂದು ರಿಯಾಲಿಟಿ ಏನದ ಅನ್ನೋದನ್ನ ನಮಗಿಲ್ಲಿ ಒದಗಿಸ್ಕೊಡ್ತದ ಅಂತ ಹೇಳ್ತೀವಿ. ಯಾವ ರೀತಿ, ಇಲ್ಲಿ ಎಷ್ಟು ಜನ ಹುಡುಗರಲ್ಲಿ ಅಬ್ಸರ್ವ್ ಮಾಡತ್ತಾರ ಅಥವಾ ಅದನ್ನ ನೋಡ್ತಾರ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನ ಪಡ್ಕೋತೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, significance of principles of management. It helps to taking good decisions. ಇದರಿಂದ ನಾವೇನ್ ಮಾಡ್ಬೋದು, ಒಳ್ಳೆಯ ನಿರ್ಧಾರಗಳನ್ನ ಇಲ್ಲಿ ನಾವು ತಗೋಬಹುದು ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ನೋಡ್ರಿ, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂಡ್ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ವಿ. ಇದು ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮತ್ತು ಪರಿಣಾಮಕಾರಿ ಆಡಳಿತ ಅಂತ ಹೇಳ್ತೀವಿ. Resources both human and material available with the companies are limited. Resources like human or material like capital, machineries and monies. Its proper utilization in the ಕಂಪ್ನೀಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಒಂದು ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆಯನ್ನ ಮಾಡ್ಕೊಳ್ಳೋಕ್ಕೂ ಕೂಡ ನಮ್ಗೆ ಏನ್ ಮಾಡ್ತದೆ, ಇದು ಸಹಾಯ ಆಗ್ತದೆ ಅಂತ ಹೇಳ್ತೀವಿ. ಅಂದ್ರೆ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಟ್ ಹೆಲ್ಪ್ಸ್ ಟು
ಬಳಕೆಯನ್ನ ಮಾಡ್ಕೊಳ್ಳೋದಕ್ಕೆ ನಮ್ಗಿದು ಸಾಧ್ಯ ಆಗ್ತದೆ ಅಂತ ಹೇಳ್ತೀವಿ. ಸಂಪನ್ಮೂಲಗಳಂದ್ರೆ ಏನ್ರಿ, ಮಾನವ ಸಂಪನ್ಮೂಲ ಆಗಿರ್ಬೋದು ಅಥವಾ ಈ ಮಟೀರಿಯಲ್ ಅಂತ ಹೇಳ್ತೀವಿ. ಕಚ್ಚಾ ಸಂಪನ್ಮೂಲಗಳಂದಾಗ ಈ ಒಂದು ಬಂಡವಾಳ ಆಗಿರ್ಬೋದು ಅಥವಾ ಯಂತ್ರೋಪಕರಣಗಳಾಗಿರ್ಬೋದು, ಇವುಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆಯನ್ನ ಮಾಡ್ಬೋದು ಅಂತ ಹೇಳ್ತೀವಿ. ಅಂದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ ವಿತ್ ಮಿನಿಮಮ್ ಕಾಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಹೆಚ್ಚಿನ ಲಾಭವನ್ನು ಪಡ್ಕೋದು, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭವನ್ನ ಪಡ್ಕೊಳ್ಳೋದು ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ತತ್ವಗಳನ್ನ ಬಳಕೆಯನ್ನ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ರೀ, ನಾವು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಆದಾಯವನ್ನ, ಒಂದು ಇನ್ಕ್ರೀಸ್ ದ ಇನ್ಕಮ್ ಅಂತ ಹೇಳ್ತೀವಿ. ಹೆಚ್ಚಿನ ಒಂದು ಆದಾಯವನ್ನ ನಾವಿಲ್ಲ ಪಡ್ಕೋಬಹುದು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ ಕೂತ್ಕೋರಿ, ನಾವು ಈಗ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂದ್ರ ಅದ್ರಲ್ಲಾದಂತ ಒಂದು ಪ್ರಿನ್ಸಿಪಲ್ಸ್ ಇರ್ತದ. ಯಾವ ರೀತಿ ರೀ, ಸೆಕ್ಷನ್ ಎ ಒಳಗೆ ಎಷ್ಟದ, ಅಲ್ಲಿ ಏನದ ರೀ 10 ಕ್ವಶನ್ಸ್ ಇರ್ತದ ರೀ. 10 ಕ್ವಶನ್ ಫರ್ ಕ್ವಶನ್ ನೀವು ಎಷ್ಟು ಟೈಮ್ ಕೊಡ್ಬೋದು, ಅಲ್ಲಿ 1 ನಿಮಿಷ ಅಥವಾ 2 ನಿಮಿಷ ಟೈಮ್ ಕೊಡ್ತೀರಿ. ಅಂದ್ರೆ ಇಲ್ಲಿ ಏನಿದೆ ಮೇಂಟೈನಿಂಗ್ ದ ಟೈಮ್ ಅಂತ ಹೇಳ್ತೀವಿ. ನೀವು ಆ ಒಂದು ಸಮಯವನ್ನ ಅಲ್ಲಿ ಸರಿಯಾಗಿ ಬಳಕೆಯನ್ನ ಮಾಡ್ಕೊತಿರ್ತೀರಿ. ಸರಿಯಾಗಿ ಬಳಕೆಯನ್ನ ಮಾಡ್ಕೋಬೇಕಾಗಿತ್ತಂದ್ರೆ ಸೆಕ್ಷನ್ ಡಿ ಬಂದಾಗ ಅಲ್ಲಿ ಏನಾಗದ, ಲಾಂಗ್ ಕ್ವಶನ್ ಇರ್ತದ. ಲಾಂಗ್ ಕ್ವಶನ್ ಅಲ್ಲಿ ಒಂದಿಷ್ಟು ಕ್ವಶನ್ ಆನ್ಸರ್ ಏನಾಗಿರ್ತಾವ್ರಿ, ಶಾರ್ಟ್ ಇರ್ತಾವ. ಅವಾಗ ನೀವೇನ್ ಮಾಡ್ತೀರಿ, ಆ ಒಂದು ಕಡಿಮೆ ಬರವಣಿಗೆಯಲ್ಲಿ ಹೆಚ್ಚಿನ ಒಂದು ಮಾರ್ಕ್ಸ್ ಅನ್ನ ತಗೋಬೇಕು ಅನ್ನೋದು ನಿಮ್ದೊಂದು ಉದ್ದೇಶ ಆಗಿರ್ತದ. ಅಂದ್ರೆ ಇಲ್ಲಿ ಏನಿದೆ ರೀ, ಫಾಲೋಡ್ ಬೈ ಸಮ್ ಪ್ರಿನ್ಸಿಪಲ್ಸ್. ಈ ಒಂದಿಷ್ಟು ತತ್ವಗಳನ್ನ ಬಳಕೆಯನ್ನ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಿಮಗೆ ಏನಾಗ್ತದೆ, ಇದು ಸಾಧ್ಯ ಆಗ್ತದ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆಯನ್ನ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಸರಿಯಾಗಿ ಬಳಕೆಯನ್ನ ಮಾಡ್ಕೊಂಡಿಲ್ಲ ಏನಾದ್ರಿ, ಮ್ಯಾಕ್ಸಿಮಮ್ ಬೆನಿಫಿಟ್ ವಿತ್ ಮಿನಿಮಮ್ ಕಾಸ್ಟ್ ಅಂತ ಹೇಳ್ತೀವಿ. ಈ ಒಂದು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಆದಾಯವನ್ನ ಪಡ್ಕೊಳ್ಳೋದು ಅಂತ ಹೇಳ್ತೀವಿ. ಇದು ಯಾವಾಗ ಸಾಧ್ಯ ಆಗ್ತದೆ ರೀ, ಪ್ರಾಪರ್ ಫಾಲೋಯಿಂಗ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈ ಒಂದು ತತ್ವಗಳನ್ನ ಸರಿಯಾಗಿ ನಾವು ಬಳಕೆಯನ್ನ ಮಾಡ್ಕೊತಿದ್ವಿ ಅಂತ, ಸರಿಯಾಗಿ ಈ ತತ್ವಗಳನ್ನ ಬಳಕೆಯನ್ನ ಮಾಡ್ಕೊಂಡ್ರೆ ಮಾತ್ರ ನಾವೇನ್ ಮಾಡ್ಬೋದು, ಈ ಒಂದು ತತ್ವಗಳನ್ನ ಬಳಕೆಯನ್ನ ಮಾಡ್ಕೊಳ್ಳೋದ್ರಿಂದ ಸರಿಯಾದ ರೀತಿಯಲ್ಲಿ ಈ ಒಂದು ಸಂಪನ್ಮೂಲಗಳನ್ನ ಬಳಕೆಯನ್ನ ಮಾಡ್ಕೋಬಹುದು ಅಂತೇಳಿ ಹೇಳ್ತೀವಿ. ಥರ್ಡ್ ಒನ್ ನೋಡ್ರಿ, ಸೈಂಟಿಫಿಕ್ ಡಿಸಿಷನ್ಸ್, ವೈಜ್ಞಾನಿಕ ತೀರ್ಮಾನಗಳು ಅಂತೇಳಿ ಹೇಳ್ತೀವಿ. Decisions must be based facts, thoughtful and justifiable in terms of the intended purposes. They must be timely, realistic, and subject to measurement of evaluations. Management principles, it helps to decision making. ಸಾಮಾನ್ಯವಾಗಿ ನಾವಿಲ್ಲಿ ಹೇಳಿದ್ವಿ, ಇಲ್ಲಿ ಏನಂದರೆ ಸೈಂಟಿಫಿಕ್ ಡಿಸಿಷನ್ಸ್. ಸೈಂಟಿಫಿಕ್ ನಥಿಂಗ್ ಬಟ್ ಸಿಸ್ಟಮೆಟಿಕ್ಲಿ ಅಂತ ಹೇಳ್ತೀವಿ. ಅಂದ್ರೆ ವೈಜ್ಞಾನಿಕ ಅಂದ್ರೆ ಏನ್ರಿ, ಕ್ರಮಬದ್ಧವಾಗಿ ಅಂತ ಹೇಳ್ತೀವಿ. ಅವುಗಳನ್ನ ಸರಿಯಾಗಿ ಬಳಕೆಯನ್ನ ಮಾಡ್ಕೋದು. ನಾವು ಆಲ್ರೆಡಿ ಹೇಳಿದ್ರಿ, ಡಿಸಿಷನ್ಸ್ ಮಸ್ಟ್ ಬಿ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಈ ಒಂದು ನಿರ್ಣಯಗಳನ್ನ ತಗೋಬೇಕಾಗಿತ್ತಂದ್ರ ಅಲ್ಲಿ ಅದ್ರದ್ದು ಒಂದು ಪರಿಣಾಮ ಏನದ, ಅವುಗಳ ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ, ಈ ಒಂದು ತತ್ವಗಳನ್ನ ಅಥವಾ ಈ ಒಂದು ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಅಪ್ ಮಾಡ್ತೀವಿ, ಅಥವಾ ಇದೊಂದು ಅನುಕೂಲ ಅಂತೇಳಿ ಹೇಳ್ತೀವಿ. ಅಂದ್ರೆ ಇಲ್ಲಿ ನಾವು ಯಾವುದೇ ಒಂದು ನಿರ್ಣಯಗಳನ್ನ ತಗೋಬೇಕಾಗಿತ್ತಂದ್ರ ಇಲ್ಲೆಂದರೆ ಇಟ್ಸ್ ಟೈಮ್ಲಿ, ರಿಯಲಿಸ್ಟಿಕ್ ಅಂಡ್ ಸಬ್ಜೆಕ್ಟ್ ಟು ಮೆಜರ್ಮೆಂಟ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಸೇಮ್ ಪ್ರಿನ್ಸಿಪಲ್ಸ್ ಅನ್ನ ನಾವು ಫಾಲೋ ಅಪ್ ಮಾಡೋದಿಲ್ಲ. ಅಲ್ಲಿ ಏನಂದರೆ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ನಾವು ನೋಡ್ತೀವಿ. ಅಲ್ಲಿ ಒಂದು ಸಬ್ಜೆಕ್ಟ್ ಟು ಮೆಜರ್ಮೆಂಟ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಆ ಒಂದು ವಿಷಯವನ್ನ ನಾವೇನ್ ಮಾಡೋದು, ಅಲ್ಲಿ ಅಳತೆಯನ್ನ ಮಾಡೋದು ಅಥವಾ ಅದನ್ನ ಪರಿಶೀಲನೆಯನ್ನ ಮಾಡಿ ನಾವೇನ್ ಮಾಡ್ತೀವಿ, ನಿರ್ಣಯಗಳನ್ನ ತಗೋತೀವಿ ಅಂತ ಹೇಳ್ತೀವಿ. ಟೈಮ್ಲಿ ಅಂತ ಹೇಳ್ತೀವಿ. ಆ ಸಮಯ ಏನದ, ಸಮಯಕ್ಕೆ ತಕ್ಕ ಹಾಗೆ ನಾವೇನ್ ಮಾಡ್ತೀವಿ, ಇಲ್ಲಿ ನಿರ್ಣಯಗಳನ್ನ ತಗೋತೀವಿ. ಇದನ್ನ ಕ್ರಮಬದ್ಧವಾಗಿ ನಾವು ಅಳವಡನೆಯನ್ನ ಮಾಡ್ಕೋದ್ರಿಂದ ನಾವೇನ್ ಮಾಡ್ಬೋದು, ಇಲ್ಲಿ ಸರಿಯಾದ ರೀತಿಯ ಒಂದು ತತ್ವಗಳನ್ನ ನಾವು ಅನುಸರಣೆಯನ್ನ ಮಾಡ್ಬೋದು ಅಂತ ಹೇಳ್ತೀವಿ. ನಾವಿಲ್ಲಿ ಡಿಸಿಷನ್ ತಗೋಬೇಕಾಗಿತ್ತಂದ್ರ, ಯಾವುದೇ ಒಂದು ನಿರ್ಣಯಗಳನ್ನ ತಗೋಬೇಕಾಗಿತ್ತಂದ್ರ ಇದು ಏನ್ ಮಾಡ್ತದ್ರಿ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಟ್ ಹೆಲ್ಪ್ಸ್ ಟು ಟೇಕಿಂಗ್ ದ ಡಿಸಿಷನ್ಸ್ ಆನ್ ದ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಈ ಒಂದು ತತ್ವಗಳ ಒಂದು ಆಧಾರದ ಮೇಲೆ ನಾವೇನ್ ಮಾಡ್ಬೋದು, ಒಳ್ಳೆಯ ನಿರ್ಣಯಗಳನ್ನ ನಾವಲ್ಲೇ ತಗೋಬಹುದು ಅಂತ ಹೇಳ್ತೀವಿ. ಅಂದ್ರೆ ಎಲ್ಲದಕ್ಕೂ ಸೇಮ್ ಡಿಸಿಷನ್ಸ್ ಅನ್ನ, ಸೇಮ್ ಒಂದು ರೂಲ್ಸ್ ಏನದ ಅದನ್ನೇ ಏನಾದ್ರೂ ಫಾಲೋ ಅಪ್ ಮಾಡ್ತೀರಿ, ಇಲ್ಲ. ಅಲ್ಲಿ ಏನಿದೆ ಇಲ್ಲಿ ಆನ್ ದ ಬೇಸಿಸ್ ಆಫ್ realistic or on the basis of timely or on the basis of subject to measurement of evaluation ಅಂತ ಹೇಳ್ತೀವಿ. ಅದ್ರದ್ದು ಒಂದು ರಿಯಾಲಿಟಿ ಏನದ, ವಾಸ್ತವಿಕತೆ ಏನದ, ಸಮಯ ಏನದ, ಅಥವಾ ಒಂದು ವಿಷಯವನ್ನ ಅಳತೆಯನ್ನ ಮಾಡುದು, ಅದನ್ನ ವಿಶ್ಲೇಷಣೆಯನ್ನ ಮಾಡುದು, ಆ ಒಂದು ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಈ ಒಂದು ನಿರ್ಣಯಗಳನ್ನ ಪಡ್ಕೋತೀವಿ ಅಂತ ಹೇಳ್ತೀವಿ. ಈ ಒಂದು ಸೈಂಟಿಫಿಕ್ ಏನದ
ಆರ್ ಜಸ್ಟಿಫೈಬಲ್ ಅಂತ ಹೇಳ್ತೀವಿ. ಇದು ಒಂದು ವಾಸ್ತವಿಕತೆಯನ್ನ ಅಥವಾ ನೈತಿಕತೆಯನ್ನ ಇದು ಒಳಗೊಂಡಿರ್ತದ ಅಂತ ಹೇಳ್ತೀವಿ. ಸೈಂಟಿಫಿಕ್ಲಿ ಪ್ರೂವ್ ಆಗ್ಯದ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಸೈಂಟಿಫಿಕ್ ಅನ್ನೋದು ಏನಾಗ್ಯದ, ಒಂದು ವಾಸ್ತವಿಕತೆಯನ್ನ ಒಳಗೊಂಡಿರ್ತದ ಅಂತ ಹೇಳ್ತೀವಿ. ಒಂದು ರಿಯಲಿಸ್ಟಿಕ್ ಅದ, ರಿಯಲಿಸ್ಟಿಕ್ ಥ್ರೂ ನಾವು ಏನ್ ಮಾಡ್ತೀವಿ, ಫಾಲೋ ದ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ಸಮ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಈ ಒಂದು ವಾಸ್ತವಿಕತೆ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಈ ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡ್ತಿರ್ತೀವಿ, ಒಂದಿಷ್ಟು ಇಂಡಸ್ಟ್ರಿ ಒಳಗೆ ಏನು ಮಾಡ್ತಿರ್ತಾರೆ, ಅಲ್ಲಿ ಇಂಟರ್ವ್ಯೂ ಕಂಡಕ್ಟ್ ಮಾಡಬೇಕಾಗಿತ್ತಂದ್ರೆ ಒಂದಿಷ್ಟು ಕಂಪ್ನಿ ಒಳಗೆ ಏನು ಮಾಡ್ತಾರ, ಎಂಟ್ರೆನ್ಸ್ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಿರ್ತಾರ, ಇನ್ನೊಂದಿಷ್ಟು ಕಡೆ ಅಲ್ಲೇ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಿರ್ತಾರ. ಆನ್ ದ ಬೇಸಿಸ್ ಆಫ್ ಸಬ್ಜೆಕ್ಟ್ ಟು ಮೆಸರ್ಮೆಂಟ್ ಆಫ್ ಇವ್ಯಾಲ್ಯೂಯೇಷನ್ ಆರ್ ರಿಯಲಿಸ್ಟಿಕ್ ಆರ್ ಟೈಮ್ಲಿ ಅಂತ ಹೇಳ್ತೀವಿ. ಅವ್ರಿಗೆ ಕಡಿಮೆ ಸಮಯ ಇತ್ತಂದ್ರೆ, ಕಡಿಮೆ ಸಮಯ ಇದ್ದಾಗ ಅವ್ರು ಏನು ಮಾಡ್ಬೋದು, ಡೈರೆಕ್ಟ್ ಆಗಿ ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬಹುದು, ಆ ಒಂದು ನಿರ್ಣಯವನ್ನ ತಗೋಬಹುದು. ಅಥವಾ ಇನ್ನು ಅವ್ರಿಗೆ ಏನಾದರೂ ಅಲ್ಲಿ ಒಂದು ಆನ್ ದ ಬೇಸಿಸ್ ಆಫ್ ನಾಲೆಜ್ ಅಂತ ಹೇಳ್ತೀವಿ, ಅವ್ರ ಒಂದು ಜ್ಞಾನದ ಆಧಾರದ ಮೇಲೆ ಏನಾದರೂ ಅವ್ರು ಅಪಾಯಿಂಟ್ಮೆಂಟ್ ಮಾಡ್ಕೋತಿದ್ರಂದ್ರ ಅವಾಗ ಏನಂದ್ರೆ ಈ ಒಂದು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡೋದಾಗಿರ್ಬೋದು, ಅವ್ರಿಗೆ ಡೆಮೋ ಕ್ಲಾಸಸ್ ಆಗಿರ್ಬೋದು ಅಥವಾ ಇಂಟರ್ವ್ಯೂ ಆಗಿರ್ಬೋದು, ಈ ರೀತಿ ಅವ್ರು ಏನ್ ಮಾಡ್ತಾರ, ಅಪಾಯಿಂಟ್ಮೆಂಟ್ ಮಾಡ್ಕೋತಾರ ಅಂತ ಹೇಳ್ತೀವಿ. ಅಂದ್ರೆ ಈ ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೋಬೇಕಾಗಿತ್ತಂದ್ರೆ ಅಲ್ಲಿ ಏನದರಿ, ಆನ್ ದ ಬೇಸಿಸ್ ಆಫ್ ರಿಯಲಿಸ್ಟಿಕ್ ಆರ್ ಆನ್ ದ ಬೇಸಿಸ್ ಆಫ್ ಟೈಮ್ಲಿ ಆರ್ ಸಬ್ಜೆಕ್ಟ್ ಟು ಮೆಸರ್ಮೆಂಟ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಇವುಗಳ ಆಧಾರದ ಮೇಲೆ ನಾವು ಏನ್ ಮಾಡ್ಬೋದು, ಒಳ್ಳೆಯ ನಿರ್ಣಯಗಳನ್ನ ನಾವಲ್ಲೇ ಕಾಣ್ಕೋಬಹುದು ಅಂತೇಳಿ ಹೇಳ್ತೀವಿ. ಮೀಟಿಂಗ್ ಚೇಂಜಿಂಗ್ ಎನ್ವೈರನ್ಮೆಂಟ್ ರಿಕ್ವೈರ್ಮೆಂಟ್ಸ್ ಅಂತೇಳಿ ಹೇಳ್ತೀವಿ. ಅಂದ್ರೆ ಈ ಒಂದು ಬದಲಾಗುವ ಪರಿಸರ ಅಗತ್ಯತೆಗಳ ಪೂರೈಕೆ ಅಂತೇಳಿ ಹೇಳ್ತೀವಿ. ಪ್ರಿನ್ಸಿಪಲ್ಸ್ ಆರ್ ಇನ್ ದ ನೇಚರ್ ಆರ್ ಮಾಡಿಫೈಡ್ ಅಂಡ್ ಸಚ್ ಆಸ್ helps managers to meet changing requirements of the environment. Already you studies that environment, it is not constant, it is very flexible ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಒಂದು ಪರಿಸರ ಅನ್ನೋದು ಏನಾಗ್ಯದ, ಮೇಲಿನ ಮೇಲೆ ಬದಲಾವಣೆ ಆಗ್ತದೆ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಇಟ್ ಈಸ್ ನಾಟ್ ಫ್ಲೆಕ್ಸಿಬಲ್, ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್, ಇಟ್ ಈಸ್ ವೆರಿ ಫ್ಲೆಕ್ಸಿಬಲ್ ನೇಚರ್ ಅಂತ ಹೇಳ್ತೀವಿ. ಈ ಒಂದು ನಿರ್ವಹಣೆಯ ತತ್ವಗಳು ಏನದವ್ರಿ, ಇವು ಯಾವುದೇ ರೀತಿಯಲ್ಲಿ ಕಾನ್ಸ್ಟೆಂಟ್ ಆಗಿರುವುದಿಲ್ಲ, ನಿರ್ದಿಷ್ಟವಾಗಿರುವುದಿಲ್ಲ. ಇವುಗಳ ಏನದಾವ, ಮೇಲಿನ ಮೇಲೆ ಬದಲಾವಣೆಗಳ ಆಗ್ತಾವ ಅಂತ ಹೇಳ್ತೀವಿ. ಮೀಟಿಂಗ್ ಚೇಂಜಿಂಗ್ ರಿಕ್ವೈರ್ಮೆಂಟ್ ಆಫ್ ದ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ. ಈ ಒಂದು ಪರಿಸರದ ಒಂದು ಅವಶ್ಯಕತೆ ಏನದ ಅಥವಾ ಅದರ ಒಂದು ಅಗತ್ಯ ಏನದ, ಅದಕ್ಕೆ ತಕ್ಕ ಹಾಗೆ ಈ ಒಂದು ತತ್ವಗಳು ಕೂಡ ನಮ್ಗೆ ಬದಲಾವಣೆಗಳ ಆಗ್ತಾವ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಬದಲಾವಣೆಗೆ ತಕ್ಕ ಹಾಗೆ ನಾವು ಏನ್ ಮಾಡ್ತೀವಿ, ಇಲ್ಲಿ ಈ ಒಂದು ತತ್ವಗಳನ್ನು ಕೂಡ ನಾವಲ್ಲೇ ಅನ್ವಯವನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ಹೇಳ್ತೀವಿ environment it is not constant, it is very flexible nature, like when wants or taste or needs are, it's not constant, ಇಟ್ ಈಸ್ ಆಲ್ಸೋ ಫ್ಲೆಕ್ಸಿಬಲ್ ಅಂತ ಹೇಳ್ತೀವಿ. ಇವನ್ನ ಮಾನವನ ಬಯಕೆಗಳಾಗಿರ್ಬೋದು, ಬೇಡಿಕೆಗಳಾಗಿರ್ಬೋದು ಅಥವಾ ಅವರ ಒಂದು ಅಗತ್ಯತೆಗಳು ಏನದವ್ರಿ, ಅಲ್ಲಿ ಯಾವುದೇ ರೀತಿಯವ ನಿರ್ದಿಷ್ಟವಾಗಿರ್ತಿಲ್ಲ. ಇವುಗಳು ಏನಾಗ್ತಾವ, ಮೇಲಿನ ಮೇಲೆ ಬದಲಾವಣೆ ಆಗ್ತಿರ್ತಾವ ಅಂತ ಹೇಳ್ತೀವಿ. ಅಂದ್ರೆ ಅದೇ ಬದಲಾವಣೆಗೆ ತಕ್ಕ ಹಾಗೆ ನಾವು ಏನ್ ಮಾಡೋದು, ಈ ತತ್ವಗಳನ್ನ ಬಳಕೆಯನ್ನ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಿನ್ನೆ ತಗೋರಿ, ಮೊದಲಿಗೆಲ್ಲ ಏನಾಗ್ತಿತ್ತು, ಇಲ್ಲಿ ಸೆಕ್ಷನ್ ಡಿ ಅನ್ನೋದು ಏನಾಗ್ತಿತ್ರಿ, 10 ಮಾರ್ಕ್ಸ್ ಕ್ವಶನ್ ಇತ್ತು. 10 ಮಾರ್ಕ್ಸ್ ಕ್ವಶನ್ ಇದ್ದಾಗ ನಾವಲ್ಲಿ ಏನ್ ಮಾಡ್ತಿದ್ವಿ, 6 ಕ್ವಶನ್ ಅನ್ನ ನಿಮಗ ಕೊಡ್ತಿದ್ವಿ. ಅಲ್ಲಿ ನಿಮಗೆ ಏನಾಗ್ತಿತ್ತು, ಒಂದು 5 ಕ್ವಶನ್ ನೀವು ಟೆಸ್ಟ್ ಮಾಡ್ತಿದ್ರಿ. ಬಟ್ ಇಲ್ಲಿ ಏನಾಗಿದೆ, ಒಂದು ಪ್ರಿನ್ಸಿಪಲ್ಸ್ ಅನ್ನ ಚೇಂಜ್ ಮಾಡಿದ್ರು. ಅಲ್ಲಿ 5 ಮಾರ್ಕ್ಸಿಗೆ ಇದ್ದಿದ್ದು 4 ಮಾರ್ಕ್ಸಿಗೆ ಮಾಡಿದ್ರು. ಸೆಕ್ಷನ್ ಡಿ ಬಂದಾಗ 10 ಮಾರ್ಕ್ ಕ್ವಶನ್ ಇಲ್ಲಿ 8 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿದ್ರು. ಅದೇ ರೀತಿ ಅವಾಗ ಎಷ್ಟು ಕ್ವಶನ್ ಕೊಡ್ತಿದ್ವಿ ಅಷ್ಟೇ ಏನಾದ್ರೂ ಕ್ವಶನ್ ಕೊಡ್ತೀವಿ ಇಲ್ಲ. ಯಾವಾಗಲೇ ಮಾರ್ಕ್ಸ್ ಒಳಗ ವೇರಿಯೇಷನ್ ಆಗ್ತದ ಅವಾಗ ನಾವೇನ್ ಮಾಡ್ತೀವಿ, ಈ ಒಂದು ಕ್ವಶನ್ ಒಳಗೂ ಕೂಡ ಅಲ್ಲೇ ಚಾಯ್ಸಿಂಗ್ ಒಳಗೂ ಕೂಡ ಅಲ್ಲೇ ವೇರಿಯೇಷನ್ ಮಾಡ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ಇವನ್ನ ಯಾವ್ಯಾವ ರೀತಿ ಪರಿಸರ ಯಾವ ರೀತಿ ಬದಲಾವಣೆ ಆಗ್ತದ, ಆ ಬದಲಾವಣೆಗೆ ತಕ್ಕ ಹಾಗೆ ನಾವೇನ್ ಮಾಡ್ತೀವಿ, ಈ ಒಂದು ನೀತಿ ನಿಯಮಗಳನ್ನ ಅಳವಡನೆಯನ್ನ ಮಾಡ್ಕೋತೀವಿ. ಆ ಒಂದು ಅಳವಡನೆಯನ್ನ ಮಾಡ್ಕೊಳ್ಳೋದಕ್ಕ ಈ ಒಂದು ತತ್ವಗಳು ನಮಗ ಸಹಾಯ ಆಗ್ತವ ಅಂತಾನೆ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫುಲ್ಫಿಲಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ವಿ. ಅಂದ್ರೆ ಈ ಒಂದು ಸಾಮಾಜಿಕ ಹೊಣೆಗಾರಿಕೆಗಳನ್ನ ಈಡೇರಿಸುವುದು ಅಂತ ಹೇಳ್ತೀವಿ. ಇನ್ಕ್ರೀಸ್ ದ ಅವೇರ್ನೆಸ್ ಆಫ್ ದ ಪಬ್ಲಿಕ್, ಮ್ಯಾನೇಜರ್ಸ್ ಇಟ್ಸ್ ರೆಸ್ಪಾನ್ಸಿಬಲ್ ಆರ್ ಪ್ರಿಫರೆನ್ಸ್ ಟು ದ ಜಸ್ಟ್ ಫಾರ್ ದ ಬಿಸ್ನೆಸ್, ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಟು ದ ಸೊಸೈಟೀಸ್, value of the customers and value of the customers are human beings. ಇಲ್ಲಿ ಏನದರಿ, ಈ ಒಂದು ಕೇವಲ ನಾವು ಒಂದು
ವ್ಯವಹಾರ ಸಂಸ್ಥೆಗೆ ಮಾತ್ರ ನಾವು ಆದ್ಯತೆಯನ್ನು ನೀಡುವುದಿಲ್ಲ, ಅದಕ್ಕೆ ಮಾತ್ರ ನಾವು ಪ್ರಿಫರೆನ್ಸ್ ಕೊಡುವುದಿಲ್ಲ. ಅದ್ರ ಜೊತೆ ಇಲ್ಲಿ ಏನಿದೆ ಫುಲ್ಫಿಲಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಇನ್ಕ್ರೀಸ್ ದ ಅವೇರ್ನೆಸ್ ಆಫ್ ದ ಪಬ್ಲಿಕ್. ನಾವು ಕೇವಲ ನಮ್ಮ ವ್ಯವಹಾರ ಸಂಸ್ಥೆಗೆ ಅಷ್ಟೇ ನಾವು ಆದ್ಯತೆಯನ್ನು ಕೊಡ್ತಿದ್ವಿ ಅಂದ್ರೆ ಏನಾಗ್ತದೆ, ನಮ್ಮ ವ್ಯವಹಾರವನ್ನು ನಾವು ಅಸ್ತಿತ್ವದಲ್ಲಿ ಇಟ್ಕೊಳ್ಳೋಕ್ಕಾಗುವುದಿಲ್ಲ. ನಾವು ಅಸ್ತಿತ್ವದಲ್ಲಿ ಇಟ್ಕೋಬೇಕಾಗಿತ್ತಂದ್ರೆ ಏನಾಗದ್ರಿ, ಇಲ್ಲಿ ಇವನ್ನ ಇನ್ಕ್ರೀಸ್ ದ ಅವೇರ್ನೆಸ್ ಆಫ್ ದ ಪಬ್ಲಿಕ್ ಆರ್ ಸೊಸೈಟಿ ಅಂತ ಹೇಳ್ತೀವಿ. ಈ ಒಂದು ಸಾಮಾಜಿಕಕ್ಕೂ ಕೂಡ ನಾವೇನ್ ಮಾಡೋದು, ಈ ಒಂದು ಸಮಾಜದ ಒಂದು ಪೂರೈಕೆ ಏನದ ಅದಕ್ಕೂ ಪೂರೈಕೆಯಾಗಿರ್ಬೋದು ಅಥವಾ ಸಮಾಜಕ್ಕೂ ಕೂಡ ನಾವೇನ್ ಮಾಡೋದು, ಆದ್ಯತೆಯನ್ನು ನೀಡುವುದು ಅಂತೇಳಿ ಹೇಳ್ತೀವಿ. ನಮ್ಮ ಬಿಸ್ನೆಸ್ ಭಾಳ ದಿನ ನಡ್ಸ್ಕೊಂಡು ಹೋಗ್ಬೇಕಾಗಿತ್ತು ಅಂತ ತಿಳ್ಕೊರಿ, ಅಸ್ತಿತ್ವದಲ್ಲಿ ಇಟ್ಕೋಬೇಕಾಗಿತ್ತಂದ್ರೆ ಜಸ್ಟ್ ಬರೀ ನಾವು ಬಿಸ್ನೆಸ್ ಪ್ರಾಫಿಟ್ಗಾಗಿರ್ಬೋದು ಅಥವಾ ಬಿಸ್ನೆಸ್ಗೆ ಅಷ್ಟೇ ಪ್ರಿಫರೆನ್ಸ್ ಕೊಡ್ತಿದ್ವಿ ಅಂದ್ರೆ ಏನಾದರೂ ಬಿಸ್ನೆಸ್ ಮುಂದುವರಿತದರಿ ಇಲ್ಲ. ಬ್ರೇಕ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ತೀವಿ. ಯಾವಾಗ ಬೇಕಾದ್ರೂ ನಮ್ಮ ವ್ಯವಹಾರವನ್ನು ನಾವು ಅಲ್ಲೇ ನಿಲ್ಲಿಸ್ಬೋದು ಅಥವಾ ಅದನ್ನು ಮುಚ್ಚಾಕ್ಬೋದು ಅಂತೇಳಿ ಹೇಳ್ತೀವಿ. ಇಲ್ಲಿ ನಾವು ಸಾಮಾಜಿಕಕ್ಕೂ ಕೂಡ ಸಮಾಜದಲ್ಲಿ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಈ ಒಂದು ಸ್ಟೇಕ್ ಹೋಲ್ಡರ್ಸ್ ಅಂದಾಗ ಯಾರ್ಯಾರು ಬರ್ತಾರೆ, ಈ ಒಂದು ಕಸ್ಟಮರ್ಸ್ ಆಗಿರ್ಬೋದು, ಎಂಪ್ಲಾಯಿ ಆಗಿರ್ಬೋದು, ಅವ್ರ ಶೇರ್ ಹೋಲ್ಡರ್ಸ್ ಅವ್ರ ಕಸ್ಟಮರ್ಸ್ ಅವ್ರ ಕಾಂಪಿಟೇಟರ್ಸ್ ಅಂತ ಹೇಳ್ತೀವಿ. ಈ ಒಂದು ಪೈಪೋಟಿದಾರ ಆಗಿರ್ಬೋದು, ಗೋರ್ಮೆಂಟ್ ಅಂತ ಹೇಳ್ತೀವಿ, ಸರ್ಕಾರ ಆಗಿರ್ಬೋದು, ಗ್ರಾಹಕರಾಗಿರ್ಬೋದು, ಇವಕ್ಕೆಲ್ಲದಕ್ಕೂ ಕೂಡ ನಾವೇನು ಮಾಡಬೇಕಾಗ್ತದ, ಆದ್ಯತೆಯನ್ನು ನೀಡಬೇಕಾಗ್ತದ ಅಂತ ಹೇಳ್ತೀವಿ. ಇವ್ರು ಎಲ್ಲರಿಗೂ ನಾವು ಆದ್ಯತೆಯನ್ನು ನೀಡೋದ್ರಿಂದ ಅವಾಗ ಮಾತ್ರ ನಮ್ಮ ವ್ಯವಹಾರ ಸಂಸ್ಥೆಯನ್ನು ನಾವು ಬಹಳಷ್ಟು ದಿನ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಅದ ಅಂತೇಳಿ ಹೇಳ್ತೀವಿ. ಅಂದರೆ ಈ ಒಂದು ನಿರ್ವಹಣೆಯ ತತ್ವಗಳು ಏನದಾವ, ನಿರ್ವಹಣೆಯ ತತ್ವಗಳು ಇಲ್ಲೇ ನಮ್ಮ ವ್ಯವಹಾರ ಸಂಸ್ಥೆನ ನಾವು ಅಸ್ತಿತ್ವದಲ್ಲಿ ಇಟ್ಕೋಬೇಕಾಗಿತ್ತಂದ್ರೆ ಈ ಒಂದು ತತ್ವಗಳನ್ನ ನಾವಲ್ಲೇ ಅಳವಡನೆಯನ್ನು ಮಾಡ್ಕೋಬೇಕಾಗ್ತದ ಅಂತ ಹೇಳ್ತೀವಿ. ಏನಂದ್ರೆ ಜಾಸ್ತಿ ಲಾಭ ಆಗಲಿ ನಾವು ಏನಂದರೆ ಇನ್ನು ಬಿಸ್ನೆಸ್ ಅನ್ನೋದು ಏನದ ಕೇವಲ ಒಂದು ದಿನಕ್ಕೆ ಅಷ್ಟೇ ಸಂಬಂಧಪಟ್ಟದ್ರಿ ಇಲ್ಲ, ಇದು ಎಲ್ಲಿವರೆಗೂ ಅದರಿ ಡಿಸ್ಲ್ಯೂಷನ್ ಆಫ್ ದ ಫರ್ಮ್ ಅಂತ ಹೇಳ್ತೀವಿ. ನಮ್ಮ ವ್ಯವಹಾರ ಸಂಸ್ಥೆಯನ್ನು ಮುಚ್ಚುವರೆಗೂ ನಾವೇನು ಮಾಡ್ತೀವಿ, ಇಲ್ಲಿ ನಾವು ವ್ಯವಹಾರ ಈ ಒಂದು ಸಮಾಜದಲ್ಲಿ ಬದುಕ್ತೀವಿ ಅಥವಾ ನಮ್ಮ ವ್ಯವಹಾರವನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಹೇಳ್ತೀವಿ. ಅದನ್ನು ನಾವು ಉಳಿಸ್ಕೋಬೇಕಾಗಿತ್ತಂದ್ರೆ ಇಲ್ಲೇನೆಂದರೆ ಇನ್ಕ್ರೀಸ್ ದ ಅವೇರ್ನೆಸ್ ಆಫ್ ದ ಸೊಸೈಟಿ ಆರ್ ಪಬ್ಲಿಕ್ ಅಂತೇಳಿ ಹೇಳ್ತೀವಿ. ಅದ್ರ ಜೊತೆ ನಾವು ಎಷ್ಟು ನಮ್ಮ ಬಿಸ್ನೆಸ್ ಪ್ರಿಫರೆನ್ಸ್ ಕೊಡ್ತೀವಿ, ಅದ್ರ ಜೊತೆ ಏನದ ಈ ಒಂದು ಸಮಾಜಕ್ಕೂ ಕೂಡ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡೋದು. ಇದಕ್ಕೆ ಆದ್ಯತೆಯನ್ನು ನೀಡೋದ್ರಿಂದ ಮಾತ್ರ ನಾವು ಏನು ಮಾಡ್ಬೋದು, ನಮ್ಮ ವ್ಯವಹಾರ ಸಂಸ್ಥೆಯನ್ನು ಬಹಳ ದಿನದವರೆಗೂ ನಡೆಸ್ಕೊಂಡು ಹೋಗ್ಬೋದು ಅಂತೇಳಿ ಹೇಳ್ತೀವಿ. ಲಾಸ್ಟ್ ಒನ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಅಂತ ಹೇಳ್ತೀವಿ. ನಿರ್ವಹಣಾ ಶಿಕ್ಷಣ, ತರಬೇತಿ ಶಿಕ್ಷಣ ಮತ್ತು ಸಂಶೋಧನೆ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಇಟ್ ಈಸ್ ನಾಟ್ ಥೆರಾಟಿಕಲ್, ಇಟ್ ಈಸ್ ಪ್ರಾಕ್ಟಿಕಲ್. Such these are used as a basis for management training, education and research. ಸಾಮಾನ್ಯವಾಗಿ ಈ ಒಂದು ನಿರ್ವಹಣೆಯ ತತ್ವಗಳನ್ನೋದೇನಾದ್ರಿ, ಇದು ಯಾವುದೇ ರೀತಿ ಕೇವಲ ಕಲಿಕೆ ಆಗಿಲ್ಲ, ಕಲಿಯುವುದು ಆಗಿಲ್ಲ, ಕಲಿಕೆ ಆಗಿಲ್ಲ. ಅದ್ರ ಜೊತೆ ಏನಾದ್ರೆ ಇದು ಒಂದು ಪ್ರಾಯೋಗಿಕ ಅಂತ ಹೇಳ್ತೀವಿ, ಪ್ರಾಕ್ಟಿಕಲ್ ನಾಲೆಜ್ ಅಂತ ಹೇಳ್ತೀವಿ, ಪ್ರಾಯೋಗಿಕ ಜ್ಞಾನ ಅಂತೇಳಿ ಕರಿತೀವಿ ಅಂತ ಹೇಳ್ತೀವಿ. ಇಲ್ಲೇನಾದ್ರಿ such as ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಅಂತ ಹೇಳ್ತೀವಿ. ಈ ಒಂದು ತತ್ವಗಳನ್ನು ಅಳವಡನೆಯನ್ನು ಮಾಡ್ಕೋಬೇಕಾಗಿತ್ತಂದ್ರೆ ಆ ಒಂದು ವ್ಯವಸ್ಥಾಪಕರ ಒಂದು ಶಿಕ್ಷಣ ಆಗಿರ್ಬೋದು, ತರಬೇತಿ ಆಗಿರ್ಬೋದು ಅಥವಾ ಒಂದು ಸಂಶೋಧನೆಯ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಇವುಗಳನ್ನು ಅಳವಡನೆಯನ್ನು ಮಾಡ್ಕೋತೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡ್ತಿರ್ತೀವಿ ಇಲ್ಲಿ MBA ಆ್ಯಂಡ್ BBA ಅಂತ ಹೇಳ್ತೀವಿ. MBA ಅಲ್ಲಿ ಏನಂದರೆ ಈ ಒಂದು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. BBA ಅಂದಾಗ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಎಜುಕೇಷನ್ ಸಿಸ್ಟಮ್ ಏನಾದರೂ ಸೇಮ್ ಇರ್ತದ್ರಿ ಇಲ್ಲ, ಅಲ್ಲಿ ಏನಂದ್ರಿ ಇಲ್ಲಿ ಆನ್ ದ ಬೇಸಿಸ್ ಆಫ್ ಎಜುಕೇಷನ್, ಅಲ್ಲಿ ಒಂದು ಶಿಕ್ಷಣ ನೀತಿ ಏನದ, ಎಜುಕೇಷನ್ ಪಾಲಿಸೀಸ್ ಅಂತ ಹೇಳ್ತೀವಿ, ಆರ್ ಸಿಲೆಬಸ್ ಅಂತ ಹೇಳ್ತೀವಿ. ಅದ್ರದ್ದು ಒಂದು ಏನು ಒಂದು ಕಲಿಕೆ ನೀತಿ ಅದ, ಅದಕ್ಕೆ ತಕ್ಕ ಹಾಗೆ ನಾವು ಏನು ಮಾಡ್ತೀವಿ, ಬೋಧನೆಯನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ MBA BBA ಅನ್ನೋಕಿನ ನಾವು ಇಲ್ಲಿ ನೋಡ್ತೀವಿ MCom ಆ್ಯಂಡ್ BCom ಅಂತ ಹೇಳ್ತೀವಿ, ಮಾಸ್ಟರ್ ಆಫ್ ಕಾಮರ್ಸ್ ಆ್ಯಂಡ್ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಹೇಳ್ತೀವಿ. ಸಬ್ಜೆಕ್ಟ್ ಅಲ್ಲಿ ಏನಂದ್ರಿ ಅದ್ರ ಸಿಲೆಬಸ್ ಮತ್ತು MCom ಸಿಲೆಬಸ್ ಆ್ಯಂಡ್ BCom ಸಿಲೆಬಸ್ ಏನಾದರೂ ಸೇಮ್ ಇರ್ತದ ಇಲ್ಲ. ಅಂದರೆ ಇಲ್ಲಿ ಏನಂದ್ರಿ ಮಾಸ್ಟರ್ ಆಫ್ ಕಾಮರ್ಸ್ ಅಂತ ಹೇಳ್ತೀವಿ. ಈ ಮಾಸ್ಟರ್ ಡಿಗ್ರಿ ಒಳಗೆ ಏನಾಗ್ತದ್ರಿ, ನಾವು ಡೀಪ್ ಆಗಿ ಹೋಗ್ತೀವಿ, ಆಳವಾಗಿ ಅದನ್ನ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತೀವಿ. ಅಲ್ಲಿ ಏನಂದ್ರಿ ರಿಸರ್ಚ್ ಅಂತ ಹೇಳ್ತೀವಿ, ಅದನ್ನ ಸಂಶೋಧನೆಯನ್ನ ಮಾಡ್ತೀವಿ. ಬಟ್ BCom ಅಂದಾಗ ಅದೇನಂದ್ರಿ ಜಸ್ಟ್ ಫಾರ್ ಎಜುಕೇಶನ್ ಅಂತ ಹೇಳ್ತೀವಿ, ಕೇವಲ ಅದೇನಾಗಿರ್ತದ್ರಿ ಅಂದ್ರೆ ಶಿಕ್ಷಣ ಆಗಿರ್ತದ ಅಂತ ಹೇಳ್ತೀವಿ. PhD ಅಂತ ಹೇಳ್ತೀವಿ. PhD ಅನ್ನೋದು ಏನಾಗದ್ರಿ ಇಲ್ಲಿ ಅದು ಒಂದು ರಿಸರ್ಚ್ ಅಂತ ಹೇಳ್ತೀವಿ, ಅದು ಒಂದು ಸಂಶೋಧನೆಯ
ವಿಧಿ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಏನಾಗ್ತದ, ಇವುಗಳನ್ನ ನಿರ್ವಹಣೆ ತತ್ವಗಳನ್ನ ನಾವು ನಿರ್ವಹಣೆ ತತ್ವಗಳ ಒಂದು ಅನುಕೂಲ ಏನದ, ಈ ಒಂದು ನಿರ್ವಹಣಾ ತರಬೇತಿ ಶಿಕ್ಷಣ ಮತ್ತು ಸಂಶೋಧನೆ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಎಜುಕೇಶನ್ ಆ್ಯಂಡ್ ರಿಸರ್ಚ್ ಅಂತ ಹೇಳ್ತೀವಿ. ಅಂದ್ರೆ ನಿರ್ವಹಣಾ ಒಂದು ತರಬೇತಿ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅಥವಾ ಸಂಶೋಧನೆಗಳಿಗೆ ಇದೇನಾಗ್ತದ, ನಿರ್ವಹಣೆಯ ತತ್ವಗಳು ಏನಿದಾವ ಇವು ನಮಗೆ ಅನುಕೂಲತೆಯನ್ನು ಒದಗಿಸ್ತವ. ಅವರ ಇಂಪಾರ್ಟೆನ್ಸ್, ಅವರ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ವಿ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಟ್ ಹೆಲ್ಪ್ಸ್ ಟು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಎಜುಕೇಶನ್ ಆ್ಯಂಡ್ ರಿಸರ್ಚ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ತತ್ವಗಳನ್ನು ನಾವು ಅಳವಡನೆಯನ್ನು ಮಾಡ್ಕೋಬೇಕಾಗಿತ್ತಂದ್ರೆ ಅದರದೊಂದು ಶಿಕ್ಷಣ ಏನದ, ಅಥವಾ ಅದರದೊಂದು ತರಬೇತಿ ಏನದ, ಅಥವಾ ಅದರದೊಂದು ಸಂಶೋಧನೆ ಆಧಾರದ ಮೇಲೆ ನಾವು ಈ ಒಂದು ತತ್ವಗಳನ್ನು ಅಳವಡನೆಯನ್ನು ಮಾಡ್ಕೋತೀವಿ. ಇದರಿಂದ ನಮ್ಗೆ ಅನುಕೂಲ ಆಗ್ತದ ಅಂತ ಹೇಳ್ತೀವಿ. ಸಮ್ಟೈಮ್ ನಿಮ್ಗೆ ಏನು ಮಾಡ್ಬೋದ್ರಿ, ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು. ಸಪೋಸ್ ಅಲ್ಲಿ ಏನದ ರೀ, ಸಮ್ಟೈಮ್ ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು, ಅಥವಾ ಇಲ್ಲಿ ಏನಿದೆ ಅಡ್ವಾಂಟೇಜಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳುವಂಥ ಚಾನ್ಸಸ್ ಕೂಡ ಅಲ್ಲೇ ಇರ್ತದ. ಈ ಒಂದು ನಿರ್ವಹಣೆಯ ಮಹತ್ವಗಳು ಅಥವಾ ನಿರ್ವಹಣೆಯ ಪ್ರಾಮುಖ್ಯತೆ ಅಂದ್ರೂ ಇವುಗಳನ್ನು ಬರೀರಿ. ನೆಕ್ಸ್ಟ್ ಏನಿದೆ, ನಿರ್ವಹಣೆಯ ತತ್ವಗಳ ಅನುಕೂಲತೆಗಳು ಅಂತ ಕೇಳ್ಬೋದು. ಅನುಕೂಲತೆಗಳು ಅಂದಾಗ ಕೂಡ ಇವುಗಳನ್ನು ಬರೀರಿ. ಇಲ್ಲಿ ಏನಿದೆ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀವಿ. 4 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರ್ತದ. ಥ್ಯಾಂಕ್ ಯು ಫಾರ್ ವಾಚಿಂಗ್.